ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಏನಿದು? ಮಕ್ಕಳಿಗೆ ಪಾಠ ಮಾಡ್ತೇವೆ, ನಂಬುದವ್ರಿಗೆ ಒಪ್ಪತ್ತು ಊಟ ಕೊಡ್ತೇವೆ, ನಮಗೆ ಮಾತು ಕೊಟ್ಟ ಪ್ರಕಾರ ನಮಗೆ ಪಗಾರ ಕೊಡಿ ಅಂತ ನಮ್ಮ ಸ್ಟೇಟ್ ಅನುದಾನ ರಹಿತ ಟೀಚರ್ಸ್ ಉಪವಾಸ ಕೂತು ಸ್ಟ್ರೈಕ್ ಮಾಡ್ತಾ ಇದ್ರೆ ವಾಟ್ ಇಸ್ ದಿಸ್ ಕಾಂತ? ಇವರ ಕಷ್ಟ ಕೇಳೋಕೆ ಒಬ್ರು ಇಲ್ವಲ್ಲ ಆಡಳಿತ ನಡ್ಸಾರ. ವಾಟಡ, ಐ ಡೋಂಟ್ ಲೈಕ್ ಇಟ್. ಕುರ್ಚಿಗೋಸ್ಕರ ಊಟ ನಿದ್ದೆ ಬಿಟ್ಟು ಫೈಟ್ ಮಾಡ್ತಾರೆ, ಆದ್ರೆ ಓಟ್ ಕೊಟ್ಟವರು ಒಟ್ಟಿಗೆ ತಣ್ಣೀರ್ ಬಟ್ಟೆ ಹಾಕೊಂಡು ಉಪವಾಸ ಇದ್ರು ಕೂಡ ಅಟ್ಲೀಸ್ಟ್ ಅವ್ರ ಹತ್ರ ಹೋಗಿ ಅವರ ಸಮಸ್ಯೆ ಕೇಳೋರೇ ದಿಕ್ಕಿಲ್ಲ ಕಾಂತ, ಅವರ ಕಷ್ಟ ಕೇಳೋರೇ ದಿಕ್ಕಿಲ್ಲ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಎಲ್ಲಿಗೆ ಬಂತು ನಮ್ಮ ಪ್ರಪಂಚ ನೋಡಲಿ. ಪಾಪ ಈ ಅಂಗವಿಕಲ ಹೆಣ್ಣು ಮಗಳು 23 ಇಯರ್ಸ್ ಇಂದ ಅಪ್ಪ ಸ್ವಾಮಿ ನನಗೊಂದು ಸೂರ್ ಕೊಡಿ, ಹೆಂಗೋ ಬದುಕೊಂಡು ಜೀವನ ಸಾಗಿಸ್ತೀನಿ ಅಂತ ಈ ಮಿನಿಸ್ಟರ್ನ ಕೇಳಿದ್ದಾಯ್ತು, ಸಿಎಂಗೆ ಲೆಟರ್ ಬರ್ದಿದ್ದಾಯ್ತು. ಅವಳಿಗೆ ಹುಚ್ಚಿ ಪಟ್ಟ ಕಟ್ಟಿದ್ರೆ ಹೊರತು ಆಫ್ಟರ್ ಆಲ್ ಅವಳಿಗೊಂದು ನೆಲೆ ಒದಗಿಸ್ಲಿಲ್ಲ. ತಮ್ಮ ಕುರ್ಚಿಗೋಸ್ಕರ ಮಾತ್ರ 3 ಹೊತ್ತು ಕಿತ್ತಾಡೋದು ಬಿಡ್ಲೇ ಇಲ್ಲ ಈ ಡರ್ಟಿ ಪೊಲಿಟಿಷಿಯನ್ಸ್. ಐ ಡೋಂಟ್ ಲೈಕ್ ಇಟ್. ಒಟ್ನಲ್ಲಿ ಇವರು ಎಲೆಕ್ಷನ್ ಬಂದಾಗ್ಲೇ ಒಮ್ಮೆ ಕೈ ಮುಗಿದು ಓಟ್ ಕೇಳೋದನ್ನ ಬಿಡಲ್ಲ. ಓಟ್ ತಗೊಂಡು ಗೆದ್ದ ಮೇಲೆ ಜನರ ಕಷ್ಟ ಸುಖ ಕೇಳಲ್ಲ, ಅವರ ಕೆಲಸ ಮಾಡ್ಕೊಡಲ್ಲ. ಈ ಅನಾಚಾರ ಅನೀತಿನೆಲ್ಲ ನೋಡ್ತಾ ಇದ್ರೆ ಸಿಂಪಲ್ ಆಗಿ ಒಂದು ಹಾಡು ಹೇಳಬೇಕು ಅನಿಸ್ತಾ ಇದೆ ನನಗೆ. ಅದೇನು ಅಂತ ಕೇಳೋಕಂತ ನೀನು ಜಸ್ಟ್ ಕೇಳೋ ಹಾಡು ಹೇಳ್ತೀನಿ ನಾನು. ಪ್ರಜೆಯೇ ಪ್ರಭು ಒಂದೇ ದಿನ ಇನ್ನುಳಿದೈದೊರು ಶಾಕಿದ್ರಾನ ಡೆಮೋಕ್ರಸಿ ಬ್ಯೂರೋಕ್ರಸಿ ತೆಗೆದಿನ ಸುಲ್ತಾನು ನೀನು. ಓಕೆ ಫೈನ್, ನೋಡಲಿ ಈ ಫ್ಲವರ್ ಪಾರ್ಟಿನಲ್ಲಿ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇರೋದನ್ನ ಸ್ಟಡಿ ಮಾಡಿ ನಮ್ಮ ಯೂತ್ಸ್ ಕೈ ಪಾರ್ಟಿ ಅವರು ಹೆಂಗೆ ಒಂದು ಸಖತ್ತಾಗಿ ಡ್ರಾಮಾ ಮಾಡಿದ್ದಾರೆ. ಜಸ್ಟ್ ನೋಡೋ, ಎಂಜಾಯ್ ಮಾಡೋ ಸ್ಟೇಜ್ ಆರ್ಟ್. ಓಕೆ ಎಲ್ಲಿ ಸ್ಟಾರ್ಟ್ ಮಾಡಿ ಡ್ರಾಮಾ? ಓಕೆ 1 2 3 ಸ್ಟಾರ್ಟ್. ಹೀಗೆ ಆನಂದರಾವ್ ಸರ್ಕಲ್ ನಲ್ಲಿ ನಿಂತ ಎಡ್ಡಿಜಿ ನನಗೆ ಅಧಿಕಾರ ಬೇಕು ಸ್ವಾಮಿ, ಅಧಿಕಾರ ಬೇಡವೆನ್ನಲು ನಾನೇನು ಸನ್ಯಾಸಿಯೇ ಎನ್ನುತ್ತಲೇ ಸನ್ಯಾಸಿ ಕೆಟಪ್ಪಿನಲ್ಲೇ ಧಡ ಧಡ ಧಡನೆ ಓಡಿ ಬಂದು ಹೀಗೆ ಸಿಎಂ ಕುರ್ಚಿಯನ್ನ ಕಸಿದುಕೊಳ್ಳಲು ಬರುತ್ತಾರೆ. ಆಗ ಕೆಲಸ ಕೆಟ್ಟಿತಲ್ಲ ಅಯ್ಯ, ಭೂತಕೋಲನೆ ನೀನೇ ಕಾಪಾಡಯ್ಯ, ನನ್ನ ಕುರ್ಚಿ ಹೊರಟಿದೆ ಅಂತ ಸದಾನಂದ ಗೌಡರು ಹೀಗೆ ಕುರ್ಚಿಯನ್ನ ಗಟ್ಟಿಯಾಗಿ ಹಿಡಿದು ಕೋಳಿ ಬಲಿಯನ್ನ ಕೊಟ್ಟರಲ್ಲ ಬಂಧುಗಳೇ. ಪಕ್ಕದಲ್ಲೇ ನಿಂತ ಸನ್ಮಾನ್ಯ ಈಶ್ವರಪ್ಪ ಅವರನ್ನ ಅಯ್ಯ ನನ್ನ ಕುರ್ಚಿಯನ್ನ ನೀನೇ ಕಾಪಾಡಬೇಕಯ್ಯ, ಡೆಲ್ಲಿಯಲ್ಲಿರೋ ಹೈಕಮಾಂಡ್ಗೆ ಬೇಗ ಫೋನ್ ಮಾಡಯ್ಯ ಅಂತ ತಾಕೀತು ಮಾಡಿದ್ರು. ಫೋನ್ ಮಾತು ಹಾಳಾಗ್ಲಿ ಕಣಯ್ಯ, ಮೊದಲು ಎಡ್ಡಿ ನಿಮ್ ಕುರ್ಚಿ ಕಿತ್ಕೊಳ್ದಿರೋ ಹಾಗೆ ಕಾಪಾಡ್ತೀನಿ ನಿನ್ನನ್ನ, ಅದಕ್ಕಲ್ವೇ ಕೈನಲ್ಲಿ ದೊಣ್ಣೆ ಹಿಡ್ಕೊಂಡಿದ್ದು ಅಂತ ಈಶ್ವರಪ್ಪ ಹೇಳ್ತಾರೆ. ಓಕೆ ಫೈನ್, ಸದ್ಯಕ್ಕೆ ಇದನ್ನ ಬಿಟ್ಟಾಕೊಡಿ ಯಾರ್, ಬಿಟ್ಟಾಕ. ಬಾಯಲ್ಲಿ ನನ್ನ ಹ್ಯಾಡ್ಲಿ ಡೇವಿಡ್ಸನ್ ಬೈಕ್ ನ ಹತ್ಕೊಂಡು ಹೋಗಿ ಜಸ್ಟ್ ಸಿಟಿ ರೌಂಡ್ಸ್ ಹೊಡ್ಕೊಂಡು ಟುಡೇ ಯಾರ್ಯಾರು ಏನೇನ್ ಹೇಳಿದಾರ ಅಂತ ಜಸ್ಟ್ ಕೇಳ್ಕೊಂಡ್ ಬರೋಣ ನಡಿಕಾಂತ. ಎಡ್ಡಿಜಿ ಆಕ್ಚುಲಿ ನಿಮ್ಗೆ ಯಾಕೆ ಕುರ್ಚಿ ನಿಲ್ಲಿಸಿದ್ರು? ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತೇಳಿ ಕ್ಷುಲ್ಲಕ ಕಾರಣಕ್ಕಾಗಿ ನಾನು ನಿಲ್ಲಿಸುವಂತ ಪ್ರಯತ್ನ ಮಾಡಿದೆ. ಓಹೋ ಹಂಗ ಬ್ಯಾಟ್ರು. ಓಕೆ ಇನಿವೆ ಯಾಕೆ ಹಂಗ ಮಾಡಿದ್ರು? ನಮ್ಮನ್ನು ಬಹಳ ಪ್ರಯತ್ನ ಮಾಡಿದ್ರು. 3.5 ವರ್ಷ ಯಡಿಯೂರಪ್ಪ ಹಿಂಗ್ ಮೇಲೆ ಹತ್ತಾ ಇರೋರೆ ಜಿಗ್ಗೋದು ಕೆಳಗಡೆ ಎಳೆಯೋದು, ಎಲ್ಲಿ ಒಂದು ಪೂರ್ತಿ ಹತ್ತದ ಬಿಟ್ಟು ರಾಜ್ಯ ಅಭಿವೃದ್ಧಿ ಆಗುತ್ತೋ ಅಂತ ಅವ್ರ ಭಯ ಅಷ್ಟೇ, ಇನ್ನೇನಿಲ್ಲ. ಓಹೋ ಓಕೆ ಫೈನಲಿ ಸದ್ಯಕ್ಕೆ ನೀವು ಏನು ಹೇಳಿ ಜೀವನ ಮಾಡ್ತಿದ್ರಿ? ಪ್ಲೀಸ್ ಟೆಲ್ ಮೀ ಇನ್ ಇಂಗ್ಲಿಷ್. God is always with me. God is always with me. I am a winner. Today is my day. ಇದನ್ನ ಹೇಳ್ಕೊಂಡು ನಾನು ಜೀವನ ಪ್ರಾರಂಭ ಮಾಡ್ತೀನಿ ಪ್ರತಿನಿತ್ಯ. ಓಕೆ ಗಾಡ್ ಬ್ಲೆಸ್ ಯು. ಬರ್ತೀನಿ, ಅಲ್ಲಿ ನಮ್ಮ ಸಿದ್ದು ಜಿ ಇದ್ದಾರೆ, ಮಾತಾಡ್ಸ್ಕೊಂಡು ಬರ್ತೀನಿ. ಅಂದಾಗೆ ಸಿದ್ದು ಬೈ, ನಿಮ್ ಪಕ್ಷದಲ್ಲಿ ಅದೇನೋ ಸಮಥಿಂಗ್ ಇದೆ ಅಂತಲ್ಲ, ಹೌದಾ? ಇದೆಲ್ಲ ಊಹಾಪೋಹಗಳು, ಸುಮ್ಮನೆ ಯಾರೋ ಊಟಾಗ್ತಾ ಇದಾರೆ ಬೇಕು ಅಂತ. ಪಾಪ ಪರಮೇಶ್ವರ್ಗೆ ಆಗದಿದ್ದವ್ರು ಇದನ್ನ ಮಾಡ್ತಾ ಇರ್ಬೇಕಲ್ಲ. ಓ ಹಂಗ, ಮತ್ತಾರೋ ಹಿಂಗ್ ಹೇಳಿದ್ರಲ್ಲ. ನಮ್ಮ ಪಾರ್ಟಿನಲ್ಲಿ ಯಾವ ಗೊಂದಲನೂ ಇಲ್ಲ, ಯಾವುದೇ ಗೊಂದಲಕ್ಕೆ ಆಸ್ಪದ ಆಗ್ತಕ್ಕಂಥ ಯಾವ ಬೆಳವಣಿಗೆಗಳು ಕೂಡ ಆಗಿಲ್ಲ. ಓಕೆ 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 ಸ್ಟಾಪ್ ಸ್ಟಾಪ್. ಸದ್ಯಕ್ಕೆ ಟೈಮ್ ಇಲ್ಲ, ಮತ್ತೊಂದು ಸಲ ಸಿಗ್ತೀನಿ. ಅಲ್ಲಿ ನಮ್ಮ ಸಿಎಂ ಸ್ಮೈಲ್ ಗೌಡ್ರು ಇದ್ದಾರೆ, ಜಸ್ಟ್ ಮೀಟ್ ಆಗಿ ಬರ್ತೀನಿ. ಸಿಎಂ ಜಿ ಏನ್ರಿ ಸಂಪುಟ ವಿಸ್ತರಣೆ ಮಾಡ್ತಾನೆ ಇಲ್ಲ, ಯಾಕೆ? ಬಂಡಾಯ ಅಂತ ಹೆದರ್ಕಾಯ್ತಾರೆ ನಿಮ್ಗೆ ಅಂತ? ಇಷ್ಟ ತನಕ ಸಾಕಷ್ಟು ಬಾರಿ ಬಂಡಾಯಗಳಾಗಿದ್ದಾವೆ, ಆದರೆ ಯಾವುದೇ ಬಂಡಾಯಕ್ಕೆ ಹೆದರಿಕೊಂಡು ನಮ್ಮ ಪಕ್ಷ ಯಾವುದೇ ರೀತಿಯಲ್ಲಿ ಕೂಡ ಕಾರ್ಯಕ್ರಮಗಳನ್ನ ಅಥವಾ ಯೋಜನೆಗಳನ್ನು ರೂಪೀಕರಣ ಮಾಡ್ತಾ ಇಲ್ಲ. ಹಂಗಿದ್ರೆ ಮತ್ತೆ ಯಾಕೆ ಲೇಟ್ ಮಾಡ್ತಿದ್ದೀರಿ? ಹೈಕಮಾಂಡ್ನವರು ಎಲ್ಲ ಎಲೆಕ್ಷನ್ ಬಿಸಿಯಲ್ಲಿದ್ದಾರೆ. ಉತ್ತರ ಭಾರತದ ಯಾರೂ ಲಭ್ಯ ಆಗ್ತಾ ಇಲ್ಲ. ಅವರು ಕರೆದ ತಕ್ಷಣ, ಅವರ ಎಲೆಕ್ಷನ್ ಮುಗಿದ ತಕ್ಷಣ ನಾವು ಹೋಗ್ತೀವಿ. ಎನಿವೆ ಇವ್ರ ವಿಷಯ ಬಿಟ್ಟಾಕೊಡಿ ಯಾರು, ಬಿಟ್ಟಾಕೋ, ತಲೆ ಕೆಡಿಸ್ಕೊಬೇಡ ನೀನ. ಇವಾಗ ಬಾ ಟೈಮ್ ಆಯ್ತಾ, ಗದಗ್ ಹೋಗಿ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಹೋಗಿ ಪ್ರಸಾದ ತಿನ್ಕೊಂಬರೋಣ. ನಡಿ ಕಾಂತ ನಡಿ.